ಕರ್ನಾಟಕದಲ್ಲಿ ಕಾಂಗ್ರೆಸ್ ಶಾಸಕರ ಗೂಂಡಾಗಿರಿ ನಿರಂತರವಾಗಿ ಮುಂದುವರಿತಾ ಇದೆ. ಮೊನ್ನೆ ಬಳ್ಳಾರಿಯಲ್ಲಿ ಭರತ್ ರೆಡ್ಡಿ ಅವರ ಬೆಂಬಲಿಗರು ಫೈರಿಂಗ್ ಮಾಡಿ ಕಾರ್ಯಕರ್ತನನ್ನ ಬಲಿ ತೆಗೆದುಕೊಂಡಿದ್ರು. ಮೊನ್ನೆ ದಿನ ಅಥಣಿಯಲ್ಲಿ ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷರಾದ ನಿಂಗರಾಜು ಕರೆಣ್ಣನವರ್ ಅವರನ್ನ ಮನೆಗೆ ಕರೆಸಿ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಅವರ ಪುತ್ರ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಬೆಳಗಾವಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ಹೇಳಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಅವರು, ಗೂಂಡಾ ಸಂಸ್ಕೃತಿ ಕಾಂಗ್ರೆಸ್ ಅಲ್ಲಿದೆ, ಅವರ ರಕ್ತದಲ್ಲಿದೆ. ರಾಜ್ಯ ಮತ್ತು ಬೆಳಗಾವಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಎಲ್ಲಾ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಕಚೇರಿಗಳಾಗಿದೆ. ಡಿಸಿಸಿ ಬ್ಯಾಂಕ್ ನೌಕರರ ಮೇಲೆ ಎಫ್ಐಆರ್ ಆದರೂ ಕೂಡ ಆರೋಪಿಯ ಬಂಧನ ಆಗಿಲ್ಲ. ಅಥಣಿಯಲ್ಲಿ ಇನ್ನೂ ಕೂಡ ಯಾರ ಬಂಧನವೂ ಆಗಿಲ್ಲ. ಹಿರಿಯ ಶಾಸಕರು ಕರೆದು ಬುದ್ಧಿ ಹೇಳಬೇಕಾಗಿತ್ತು. ಆದರೆ ಹಿರಿಯ ಶಾಸಕನ ಮೇಲೆ ಎಫ್ಐಆರ್ ಆಗಿದೆ. ಕೂಡಲೇ ಅವರ ಪುತ್ರ ಸೇರಿದಂತೆ ಎಲ್ಲರ ಬಂಧನ ಆಗಬೇಕು. ಬಂಧನ ಮಾಡದೇ ಇದ್ರೆ ರಾಜ್ಯ ವ್ಯಾಪ್ತಿ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ಸುಭಾಷ್ ಪಾಟೀಲ್ ಅವರು ಹೇಳಿದರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಶಾಸಕರ ಗುಂಡಾಗಿರಿ ನಿರಂತರವಾಗಿ ಮುಂದುವರಿತಾ ಇದೆ. ಮೊನ್ನೆ ಬಳ್ಳಾರಿಯಲ್ಲಿ ಭರತ್ ರೆಡ್ಡಿ ಮತ್ತು ಅವರ ಆಪ್ತರು ಫೈರಿಂಗ್ ಮಾಡೋದ್ರ ಮುಖಾಂತರ ಅವ್ರ ಪಕ್ಷದ ಕಾರ್ಯಕರ್ತರನ್ನು ಬಲೆ ತೆಗೆದುಕೊಂಡರು. ಮೊನ್ನೆ ದಿನ ಅಥಣಿ ಕಾಂಗ್ರೆಸ್ ಶಾಸಕರಂತ ಲಕ್ಷ್ಮಣ್ ಸವದಿ ಅವರು ಒಬ್ಬ ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷರಾದಂಥ ನಿಂಗಪ್ಪ ಕರೇನರವ್ರನ್ನ ಮನೆಗೆ ಕರೆಸಿ ಮಾರಣಾಂತಿಕವಾಗಿ ಶಾಸಕರು ಮತ್ತು ಅವ್ರ ಪುತ್ರ ಹಲ್ಲೆ ಮಾಡ್ತಾರೆ. ಅಂದ್ರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಹೇಳುವವರು ಕೇಳುವವರು ಯಾರೂ ಇಲ್ಲದಂಥ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದೊಳಗೆ ನಿರ್ಮಾಣ ಆಗಿದೆ. ಇವತ್ತು ಗುಂಡಾ ಸಂಸ್ಕೃತಿ ಎಲ್ಲಿದಪ್ಪ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದೊಳಗದ. ಕಾಂಗ್ರೆಸ್ ಶಾಸಕರಿಗೆ ಅದು ಗುಂಡಾ ಸಂಸ್ಕೃತಿ ಅವರ ಕಾಂಗ್ರೆಸ್ನಲ್ಲೇ ರಕ್ತದಲ್ಲಿ ಬಂದದ. ಅದರ ಬಳ್ಳಾರಿಯಲ್ಲಿ ನಡೆದಂಥ ಘಟನೆಯನ್ನು ನೋಡಿದರೆ ಇಡೀ ರಾಜ್ಯ ತಲೆ ತಗ್ಗಿಸುವಂಥ ಘಟನೆ ಬಳ್ಳಾರಿಯಲ್ಲಿ ನಡೆದದ. ಇವತ್ತು ರಾಜ್ಯಾದ್ಯಂತ ಮತ್ತು ಬೆಳಗಾವಿ ಜಿಲ್ಲೆಯಾದ್ಯಂತ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟದ. ಮೊನ್ನೆ ಮಾತನಾಡಬೇಕಾದ್ರೆ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಸಾಹೇಬರು ಬೆಳಗಾವಿ ಜಿಲ್ಲೆಯಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಪ್ರತಿಯೊಂದು ದಾಬಾಗಳಲ್ಲಿ, ಡಬ್ಬಾ ಅಂಗಡಿಗಳಲ್ಲಿ ಇವತ್ತು ಸರಾಯ ಮಾರಾಟವಾಗ್ತಾ ಇದೆ. ಅವ್ಯಾತವಾಗಿ ದರೋಡೆ, ಅತ್ಯಾಚಾರ, ಕೊಲೆಗಳು ಕೂಡ ಈ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ನಡೀತಾ ಇವೆ. ಯಲ್ಲಾಪುರದಲ್ಲಿ ಒಂದು ಹತ್ಯೆ ಆಯಿತು. ಹುಬ್ಬಳ್ಳಿಯ ಇನಾಮಪುರದಲ್ಲಿ ಒಂದು ಹತ್ಯೆ ಆಯಿತು. ಸರಣಿ ಕೊಲೆಗಳು ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಡೀತಾ ಇವೆ. ಇವತ್ತು ಡಿಸಿಸಿ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ನೌಕರನ ಮೇಲೆ ಎಫ್ಐಆರ್ ಕೂಡ ಆದರೂ ಇನ್ನೂ ಯಾರ್ದು ಬಂಧನವಾಗಿಲ್ಲ. ತಕ್ಷಣ ನಾವು ಪೊಲೀಸರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕರ್ನಾಟಕದ ಪೊಲೀಸ್ ಒಂದು ಹೆಸರು ಮಾಡಿದಂಥ ಪೊಲೀಸು, ಆದರೆ ಇತ್ತಿತ್ತಲಾಗಿ ಕರ್ನಾಟಕದಲ್ಲಿರುವಂಥ ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿಗಳಾಗಿ ನಿರ್ಮಾಣ ಆಗ್ತಾ ಇವೆ. ಎಫ್ಐಆರ್ ಆದರೂ ಕೂಡ ಇನ್ನೂ ಅಥಣಿಯಲ್ಲಿ ಯಾರನ್ನೂ ಬಂಧನವಾಗಿಲ್ಲ. ಅವರು ಹಿರಿಯ ಶಾಸಕರು, ಕರೆದು ಬುದ್ಧಿ ಹೇಳುವಂಥ ಶಾಸಕರವರು, ಆದರೂ ಕೂಡ ಎಫ್ಐಆರ್ನಲ್ಲಿ ದಾಖಲಾಗಿರುವಂಥ ಪ್ರಕಾರ ಇವತ್ತು ಶಾಸಕರನ್ನ ಅವ್ರು ಕಪಾಳಿಗೆ ಪಡ್ದಾರೆ ಅಂತೇಳಿ ಎಫ್ಐಆರ್ನಲ್ಲಿ ದಾಖಲಾಗಿದೆ. ಅವ್ರ ಪುತ್ರ ಸೊಂಟಕ್ಕೆ ಒದ್ದಿದ್ದಾನೆ ಅಂತೇಳಿ ಎಫ್ಐಆರ್ನಲ್ಲಿ ದಾಖಲಾಗಿದೆ. ಆದರೆ ಇನ್ನೂವರೆಗೂ ಒಬ್ಬನು ಕೂಡ ಈ ಸರ್ಕಾರ, ಈ ಪೊಲೀಸರು ಅರೆಸ್ಟ್ ಮಾಡಿಲ್ಲ. ಮತ್ತು ಯಾರು ತಪ್ಪಿಸ್ತದ್ರದಾರಲ್ಲ ಅವ್ರ ಮ್ಯಾಗ ಹೋಗಿ ಕ್ರಮ ಆಗಬೇಕು. ತಕ್ಷಣ ಅವ್ರನ್ನ ಬಂಧನ ಆಗಬೇಕು. ಮತ್ತು ಪೊಲೀಸ್ ಇಲಾಖೆ ಕೂಡ ಯಾವುದೇ ಮುಲಾಜಿಲ್ಲ ಏನು ಎಫ್ಐಆರ್ ಆಗಿದೆಲ್ಲ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತೇಳಿ ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮತ್ತು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಏನು ಇವತ್ತು ಕಾಂಗ್ರೆಸ್ ಶಾಸಕರ ಗುಂಡಾಗಿರಿ ಎಲ್ಲ ಕಡೆಯೂ ಮಿತಿ ಮೀರಿದೆ. ಎಲ್ಲ ಕಡೆಯೂ ಕೂಡ ಅವ್ರದ್ದು ಎಲ್ಲದರಲ್ಲಿ ಕೂಡ ಇವತ್ತು ಭ್ರಷ್ಟಾಚಾರ ಇರ್ಬೋದು. ಭ್ರಷ್ಟಾಚಾರದಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು 60% ಸರ್ಕಾರ, ಎಲ್ಲದರಲ್ಲೂ ಭ್ರಷ್ಟಾಚಾರ. ಎಲ್ಲದರ ಭ್ರಷ್ಟಾಚಾರದ ಮುಖಾಂತರ ಈ ರಾಜ್ಯವನ್ನು ಅಧೋಗತಿಗೆ ತಳ್ಳಿದಂಥ ಸರ್ಕಾರ ಈ ದೇಶದಲ್ಲಿ ಯಾರಾದರೂ ಇದ್ರೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೇವೆ. ತಕ್ಷಣ ಅಥಣಿ ಶಾಸಕರು ಮತ್ತು ಅವ್ರ ಸುಪುತ್ರರು ಮತ್ತು ಅವ್ರ ಜೊತೆ ಯಾರೇ ಸಹಚರದಲ್ಲ, ತಕ್ಷಣ ಅವ್ರದ್ದು ಬಂಧನ ಆಗಬೇಕು. ಬಂಧನ ಅವ್ರನ್ನ ಮಾಡಿಲ್ಲಪ್ಪ ಅಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮ ವರಿಷ್ಠರು ಏನು ತೀರ್ಮಾನ ತಗೋತಾರೆ, ಇವತ್ತು ರಾಜ್ಯವ್ಯಾಪಿ ಒಂದು ಹೋರಾಟವನ್ನು ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿ ತಕ್ಷಣ ಅವ್ರನ್ನ ಬಂಧಿಸ್ಬೇಕಂತೇಳಿ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಆಗ್ರಹವನ್ನು ಮಾಡ್ತೀವಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.